ಸದ್ದಲೆ ತುಂಬಿದ ಕೊಡ ತುಳುಕಿ ತಲೆ ಪರಾಕ್. ಫೆಬ್ರವರಿ 14, 2025 ವಿಜಯನಗರ ಜಿಲ್ಲೆ ಹೂವಿನಹಡಗಲಿಯ ಮೈಲಾರಲಿಂಗೇಶ್ವರ ಸನ್ನಿಧಿಯಲ್ಲಿ ಕೇಳಿಸಿಕೊಂಡಂತಹ ಪವಿತ್ರ ಕಾರ್ಣಿಕ. ಈ ಕಾರ್ಣಿಕಕ್ಕೂ ಇದೀಗ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರವರು ಕೊಡ್ತಿರುವಂತಹ ಗೂಢಾರ್ಥದ ವಿಶ್ಲೇಷಣೆಗೂ ರಾಜ್ಯ ರಾಜಕಾರಣದ ಸೆಪ್ಟೆಂಬರ್-ಡಿಸೆಂಬರ್ ಕ್ರಾಂತಿಗೂ ಒಂದು ಸಂಬಂಧ ಕಾಣ್ತಿದೆಯಾ? ಖುದ್ದು ವೆಂಕಪ್ಪಯ್ಯ ಒಡೆಯರವರೇ ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಅವರ ಸರ್ಕಾರ ಅನ್ನುವಂಥದ್ದು ತುಂಬಿದ ಕೊಡಪಾನ. ಶಾಸಕರ ಮಧ್ಯೆ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು ಬಂದರೆ ಏನು ಬೇಕಾದರೂ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಶರ ಬರೆದು ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದು ಕಡೆ ನಿಶ್ಚಲಾನಂದ ಶ್ರೀಗಳು, ಮತ್ತೊಂದು ಕಡೆ ರಂಭಾಪುರಿ ಶ್ರೀಗಳು, ಮಗದೊಂದು ಕಡೆ ಅವರದ್ದೇ ಮಠದ ಶ್ರೀಗಳು, ಸಾಕಷ್ಟು ಜನ ಹೇಳ್ತಾನೆ ಇದ್ರು ಡಿ ಕೆ ಶಿವಕುಮಾರ್ ಅವರು ಈ ಸಲನೇ ಮುಖ್ಯಮಂತ್ರಿ ಆಗ್ತಾರೆ ಈ ಅವಧಿಗೆ ಅಂತ. ಇದೀಗ ಸಿದ್ದರಾಮಯ್ಯ ಅವರ ಸಮುದಾಯದ ಪವಿತ್ರ ತಾಣ ಮೈಲಾರಲಿಂಗೇಶ್ವರನ ಸನ್ನಿಧಿಯ ಧರ್ಮದರ್ಶಿಗಳು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಅನ್ನೋದಾದರೆ ಏನರ್ಥ? ಇಲ್ಲಿ ನಿಮಗೆ ಇದಕ್ಕಿಂತಲೂ ಮುಖ್ಯವಾಗಿ ಮತ್ತೊಂದು ಫೋಟೋವನ್ನು ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅನ್ನೋದನ್ನ ಹೇಳ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಒಂದು BJP ವಲಯದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ವೈರಲ್ ಆಗ್ತಿರುವಂತಹ ಟ್ವೀಟ್ ಒಂದಿದು. ಏನಂದರೆ 2026ಕ್ಕೆ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, BJP ಹೈಕಮಾಂಡ್ ಬಾಹ್ಯ ಬೆಂಬಲ ನೀಡುತ್ತೆ ಅನ್ನುವಂಥದ್ದು ಈ ಟ್ವೀಟ್ನ ಸಾರಾಂಶ. ಯಾಕಂದರೆ BJPಗೆ ಡಿ ಕೆ ಶಿವಕುಮಾರ್ ಅವರಿಗಿಂತೂ ಸಿದ್ದರಾಮಯ್ಯ ಅವರು ಅಂದ್ರೇ ಒಂದು ತೊಡಕು, ಸಮಸ್ಯೆ. ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಿಂದ ಬರುವಂತಹ ಒಂದಷ್ಟು ಶಾಸಕರಿಗೆ ಬಾಹ್ಯ ಬೆಂಬಲ ಕೊಡುತ್ತೆ, ಅವರು CM ಆಗ್ತಾರೆ, ಇಂಥದ್ದೊಂದು ಚರ್ಚೆ ನಡೀತಿದೆ. ಅದು ಆದಷ್ಟು ಬೇಗ ಆಗತ್ತೆ ಅನ್ನುವಂಥದ್ದು ಟ್ವೀಟ್ನ ಸಾರಾಂಶ. ಇದಕ್ಕೆ ಪೂರಕವಾಗಿ ರಾಜ್ಯದ ಹಿರಿಯ ಪತ್ರಕರ್ತರು ವೀರೇಂದ್ರ ಉಪ್ಪುಂದ ಅವರು ಕೂಡ ಒಂದು ವಿಡಿಯೋ ಮಾಡಿದ್ದಾರೆ ಅವರ ವಾರ್ತಾ ಯೂಟ್ಯೂಬ್ ಚಾನಲಲ್ಲಿ. ಏನಾಗಬಹುದು? ಪೂರಕವಾಗಿ ಎಲ್ಲವೂ ಕೂಡ ಹಾಗೆ ನಡೀತಾ ಇದೆ. ಸುಮಾರು 23 ಶಾಸಕರಿಂದ ರಾಜೀನಾಮೆ ಕೊಡಿಸುವಂತಹ ಸಾಧ್ಯತೆಗಳು ಬರಬಹುದು. ಆಗ ಸರ್ಕಾರಕ್ಕೆ ಬಹುಮತ ಇಲ್ಲ, ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ, 6 ತಿಂಗಳ ಟೈಮ್ ಇರುತ್ತೆ. ಆ ಸಂದರ್ಭದಲ್ಲಿ ಬೇರೆ ಏನಾದರೂ ಪ್ಲಾನ್ ಮಾಡ್ಕೋಬಹುದು. ಇನ್ನೊಂದಷ್ಟು ಜನ ಶಾಸಕರನ್ನು ಒಗ್ಗೂಡಿಸ್ಕೊಂಡು ಈ ಥರ ಸರ್ಕಾರ, ಬಾಹ್ಯ ಬೆಂಬಲದ ಸರ್ಕಾರ ರಚಿಸಬಹುದು. ಅದಕ್ಕೂ ಪೂರಕವಾಗಿ ಪ್ರಭಾವಿ ಒಕ್ಕಲಿಗ ಸಮಾಜದ ಸ್ವಾಮೀಜಿಯೊಬ್ಬರ ಸನ್ನಿಧಿಯಲ್ಲಿ, ಅವರ ಸಮ್ಮುಖದಲ್ಲಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಒಪ್ಪಂದ, ಮಾತುಕತೆ, ಸಂಧಾನ, ಚರ್ಚೆ ಎಲ್ಲವೂ ಆಗಿದೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಿರುವಂತಹ ಸಂಗತಿ. ಒಂದು ಕಡೆ ವೆಂಕಪ್ಪಯ್ಯ ಒಡೆಯರವರ ಕಾರ್ಣಿಕ ಗೂಢಾರ್ಥದ ವಿಶ್ಲೇಷಣೆ, ಮತ್ತೊಂದು ಕಡೆ BJP ವಲಯದಲ್ಲಿ ವೈರಲ್ ಆಗ್ತಿರುವಂತಹ ಒಂದು ಟ್ವೀಟ್, ಮಗದೊಂದು ಕಡೆ ಒಕ್ಕಲಿಗ ಸ್ವಾಮೀಜಿಯೊಬ್ಬರ ಸಮ್ಮುಖದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಒಟ್ಟಿಗೆ ಕೂತು ಮಾತುಕತೆ ನಡೆಸಿದ್ದಾರೆ ಎನ್ನುವಂತಹ ವಿಚಾರ ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅನ್ನೋದನ್ನೇ ಹೇಳ್ತಿವೆ. ಆದರೆ ಸಿದ್ದರಾಮಯ್ಯ ಅವರು ಇವನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೋತಾರ? ದೆಹಲಿಯಲ್ಲಿ ಕೂತು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದಂತಹ ಸಿದ್ದರಾಮಯ್ಯ ಅವರು 2006ರಿಂದ ಇಲ್ಲಿಯ ತನಕ ಕಾಂಗ್ರೆಸ್ನಲ್ಲಿ 2 ಸಲ ವಿಪಕ್ಷ ನಾಯಕರಾಗಿ, 2 ಸಲ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಏರಿಳಿತಗಳನ್ನು, ಕಾಂಗ್ರೆಸ್ ಒಳಗಿನ ಗಾಳಿಯನ್ನು, ಅದರೊಳಗಿನ ರಭಸವನ್ನು, ತೂಕವನ್ನು, ತಾಕತ್ತನ್ನು ಎಲ್ಲವನ್ನೂ ನೋಡಿರುವಂತಹ ಸಿದ್ದರಾಮಯ್ಯ ಅವರು ಅವರ ಜೊತೆ ನಿಂತಿರುವಂತಹ ಸುಮಾರು 80 ಶಾಸಕರು ಯಾವ ನಿರ್ಧಾರ ಮಾಡಬಹುದು? ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಆಪ್ಷನ್ ಇದೆ, ಪಾರ್ಟಿ ಆಚೆ. ಆ ಕಡೆ ಸಿದ್ದರಾಮಯ್ಯ ಅವ್ರಿಗೂ ಒಂದು ಪಕ್ಷದ ಆಚೆಗೆ ಒಂದು ಆಪ್ಷನ್ ಇದೆ. ಆದರೆ ಇಬ್ಬರ ಮಧ್ಯೆ ನಿಂತಿರುವಂಥದ್ದು ಹೈಕಮಾಂಡ್ ಬಿಹಾರ ಚುನಾವಣೆ ಆಗ ತನಕ ಸುಮ್ಮನಿದ್ಬಿಡಿ ದಮ್ಮಯ್ಯ ಅಂತ ಗೋಗರಿತಾ ಇದೆ. ಆದರೂ ಕೂಡ ಕುರ್ಚಿ ಫೈಟ್, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಲೇಬೇಕು ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಹಠ, ಬೆಂಬಲಿಗರ ಛಲ ಎಲ್ಲವೂ ಕೂಡ ಬೇರೆ ಬೇರೆ ದೃಷ್ಟಿಕೋನದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಆಯಾಮಗಳಲ್ಲಿ
CM ಕುರ್ಚಿಯ ಫೈಟ್ ಜೀವಂತವಾಗಿ ಇಡುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ. ಹಾಗಿದ್ರೆ DK ಶಿವಕುಮಾರ್ ಅವರು ಈ ಡಿಸೆಂಬರ್ ತನಕ ಕಾದಿದ್ದು ಸಿದ್ದರಾಮಯ್ಯ ಅವರ ದಾಖಲೆ ಮುಗಿದ ಮೇಲೆ, ದೇವರಾಜ ಅರಸು ಅವರ ದಾಖಲೆ ಮುಗಿಯೋ ತನಕ ನಾನಿರಬೇಕು CM ಪೋಸ್ಟಲ್ಲಿ, ಮುಗಿದ ಮೇಲೇನೆ ಅವರನ್ನು ಒಪ್ಪಿಸಿ CM ಆಗ್ತಾರಾ, ಅಥವಾ ಹೈಕಮಾಂಡ್ಗೆ ಎದುರು ನಿಂತು ನನ್ನ ಹತ್ರನೂ ಆಯ್ಕೆಗಳಿವೆ, ಕಾಯೋ ಅಷ್ಟು ಕಾದಿದ್ದೀನಿ, ಇನ್ನು ಕಾಯೋದಿಲ್ಲ ಅನ್ನೋ ಮೂಲಕ ಬೇರೆ ಬೇರೆ ಲೆಕ್ಕಾಚಾರಗಳಲ್ಲಿ CM ಸ್ಥಾನದಲ್ಲಿ ಬಂದು ಕೂರುವಂತಹ ಪ್ರಯತ್ನ ಮಾಡ್ತಾರೆ? ಕಮೆಂಟ್ ಮಾಡಿ.